ವಿಕ್ರಮ್ ಇದ್ಯಾಕೆ ಫಾಲೋ ಮಾಡ್ತಿದ್ದೀರಣ್ಣ? ಸುಮ್ಮನೆ ಹೋಗಿ ನೀನು. ಕತ್ಲಾಗ್ತಾ ಬಂತಲ್ಲ ಅದಕ್ಕೆ. ಡೈಲಿ ಓಡಾಡೋ ಜಾಗ, ಗೊತ್ತಿರೋ ಜನ, ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಥರ ಹಿಂದಿನೇ ಬರ್ತಿದ್ಯಲ್ಲ, ಹೋಗು. ನಿಮಗೆ ಸೆಕ್ಯೂರಿಟಿ ಆಗೋ ಅವಕಾಶ ಸಿಕ್ಕಿದ್ರೆ ನನ್ನಂತ ಭಾಗ್ಯವಂತ ಏನೋ ಬೇಡ. ಇದು ತುಂಬ ಜಾಸ್ತಿ ಆಯ್ತು ವಿಕ್ರಮ್. ಸರಿ ಬಿಡಾಯ್ತು, ನಿನ್ನ ಆಸೆ ಅಂದರೆ ನಾನು ನಿನ್ನ ಕಡ್ಡಿ ಮಾಡಲಿ. ಆಸೆ ಅಂದರೆ ಇದೇ ನೋಡಿ ಚಿಕ್ಕ ಹುಡುಗಂತರ ಹೇಳ್ತಿದ್ಯಾ? ಆಸೆ ಅಂದರೆ ಗುರಿ. ಇವಾಗ ನನಗೆ ಡಾಕ್ಟರ್ ಆಗಬೇಕು, ನನಗೆ ಇಂಜಿನಿಯರ್ ಆಗಬೇಕು ಅಂತೆಲ್ಲ ಇರುತ್ತಲ್ಲ, ಇತ್ಯಾದಿ ಹಾಗೆ. ಆಸೆಲಿ ಇಷ್ಟೊಂದು ವೆರೈಟಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ಮೇಡಮ್. ಅಲ್ಲ ಮೇಡಮ್, ನಿಮಗೇನಾದರೂ ಆಸೆ ಆಯ್ತಾ? ಇತ್ತು. ನನಗೆ ಚಿಕ್ಕ ವಯಸ್ಸಲ್ಲಿ ಕಲೆಕ್ಟರ್ ಆಗ್ಬೇಕಂತ ತುಂಬ ಆಸೆ ಇತ್ತು. ಹಣೆ ಬರ ಕೈ ಕೊಟ್ಟರೆ ಏನು ಮಾಡೋಕ್ಕಾಗತ್ತೆ, ಆಸೆಯಾಗಿ ಉಳಿದ್ಬಿಡ್ತು. ಮೇಡಮ್ ಅವರೇ, ಈಗಲೂ ಓದಿ ಕಲೆಕ್ಟರ್ ಆಗ್ಬೋದು ನೋಡಿ. ಓದ್ಸೋರು ಬೇಕಲ್ಲ. ಓದು ಅನ್ನೋದು ತಪ್ಪಿಸಿದ್ದಾಗ ವಯಸ್ಸಾಗ್ತಾ ಜವಾಬ್ದಾರಿಗಳು ಜಾಸ್ತಿ ಆಗಿಬಿಡುತ್ತಲ್ಲ, ಓದಿನ ಮೇಲೆ ಗಮನ ಹೊಟ್ಟೋಗ್ಬಿಡುತ್ತೆ. ನೀವು ಇವಾಗಲೂ ಓದಿ ಕಲೆಕ್ಟರ್ ಆಗ್ಬೋದಲ್ವಾ? ನನಗೆ ಸದ್ಯಕ್ಕೆ ನನ್ನದೇ ಸ್ವಂತ ಅಂಗಡಿ ಮಾಡಿ ನನ್ನ ಪಪ್ಪನ ಕ್ಯಾಸ್ಟಬಲಲ್ಲಿ ಕೂರಿಸಿ ಫ್ರೆಂಡಿದೆಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿಸ್ಬೇಕು, ಅಮ್ಮನ ರಾಣಿ ಥರ ನೋಡ್ಕೋಬೇಕು, ಇದೆ ನನ್ನ ಆಸೆ. ಒಟ್ಟಿನಲ್ಲಿ ನಿಮ್ಮ ಆಸೆನೆಲ್ಲ ಮೂಟೆ ಕಟ್ಟಿ ಸೈಡಿಗೆ ಬಿಸಾಕಿ ಫ್ಯಾಮಿಲಿಗೋಸ್ಕರ ದುಡಿತಿದ್ದೀರಾ. ನಿಮ್ಮ ಈ ತ್ಯಾಗನ ನೋಡಿದ್ರೆ ನಿಮ್ಗೊಂದು ಮೇಡಮ್ ಅವ್ರು ಏನು ಗೊತ್ತಾ, ಒಳ್ಳೆಯವರಿಗೆ ಯಾವತ್ತು ಒಳ್ಳೇದೇ ಆಗುತ್ತೆ. ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡ್ಬೇಕಷ್ಟೆ. ಏನು ವರಿ ಮಾಡಬೇಡಿ, ನಿಮ್ಮ ಜೊತೆ ನಿಮ್ಮ ನೆರಳಾಗಿ ಸದಾ ಇರ್ತೀನಿ. ಥ್ಯಾಂಕ್ ಯು ವಿಕ್ರಮ್. ಯು ವೆಲ್ಕಮ್ ಮೇಡಮ್. ಮೇಡಮ್ ರೇಟ್ ಆಯ್ತು, ಹೊಡೋಣವಾ? ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ವಿಕ್ರಮ್, ಮನೆ ಹತ್ರ ಬಂತು, ನಾನು ಹೊರಡ್ತೀನಿ, ನೀನು ಹೊರಡು. ಸರಿ ಬಿಡು, ನಮ್ಮಿಬ್ರನ್ನ ಜೊತೆಗೆ ನೋಡಿದ್ರೆ ನಿಮ್ಮ ಮನೆಯವರು ಸ್ಪೆಷಲಿ ಅದೇವಕ್ಕೆ ಅಷ್ಟೇ. ಥ್ಯಾಂಕ್ ಯು ವಿಕ್ರಮ್. ಯಾಕೆ? ನಾನು ಈ ಹುಟ್ಟಿದಬ್ಬನ ಜೀವನ ಪರ್ಯಂತ ಮರಿದೇ ಇರೋ ಹಾಗೆ ಮಾಡಿದೆಯಲ್ಲ, ಅದೇ. ಯು ಆರ್ ಆಲ್ವೇಸ್ ವೆಲ್ಕಮ್ ಪ್ರಿನ್ಸಸ್. ಬೇತಾಳ, ಅದೆಷ್ಟೇ ಕಷ್ಟ ಬಂದರೂ, ಅದು ಯಾರೇ ಅಡ್ಡಿ ಬಂದರೂ, ನಿನ್ನ ಸ್ನೇಹಿತನಾಗಿ, ನಿನ್ನ ಹಿತೈಷಿಯಾಗಿ, ನಿನ್ನ ಲೈಫ್ ಪಾರ್ಟ್ನರ್ ಆಗಿ ನಿನ್ನ ಜೊತೆ ಇರೋದು ನಾನೇ ಕಣೆ.